ಎನ್ನ ಮುಂದೆ ಈ ಶ್ರೀಕೃಷ್ಣರಯ್ಯ ನಗಧರನೆ ಎನ್ನ ಮಗನು ಹೊಗೆಗಳ ಪದ್ಮ ವ್ಯೂಹದೊಳಗೆ ಮಡಿತನೆಂದು ಗಗನ ಧ್ವನಿಯು ಕೇಳಿಸಿ ತನ್ನಗೆ ನನಗೆ ಕೇಳಿಸಲಿಲ್ಲವಲ್ಲ. ಹೃದಯದೋಳು ಬುಗಿಲ್ಲೆಂದು ಅಯ್ಯೋ ಇನ್ನೇನಿದೆ, ಮಗನಂ ಕಾಣಲಾರನೆಂದು ಮೃಗಗಳಲ್ಲಿ ಕಣ್ಣೀರು ಮಿತಿ ಮೀರಿ ಸುರಿಯುತ್ತಲಿದೆ. ಗಳಿಗಳಿಗೆ ಬಾಲಕನ ಮೋಹವಂ ನಡೆಸಿಕೊಂಡರೆ ಶಕರದ ಶೋಕಾಗ್ನಿಯು ಬೇರಿದ್ದಕ್ಕನೆ ಪ್ರಜ್ವಲಿಸುತ್ತಿರುವುದು. ಜಗದೊಡೆಯನೆ ರಘುಮುಖದ ಮಗುವಿನಂ ಕಳೆದುಕೊಂಡು ಹೊರಗಳಿಗೆ ನಾನ್ ಜೀವಿಸಲಾರೆನು. ಜಗರಾಜ್ಗಮನನೇ ಭೂಭಾಗಕ್ಕೋಸ್ಕರ ಗೌರವರೊಡನೆ ಕಾದಾಡಿ ಈ ಗಜನಗರವನ್ನು ಆಳಲಾರೆನು. ಪುತ್ರ ಶೋಕವಂತನಾಗಿ ಸಾರ್ಥಕವಿಲ್ಲದೆ ಈ ಪೃಥ್ವಿಯ ಮೇಲೆ ಇರಲಾರೆನು. ಸತ್ಯ ನಿಧಿಯಾದ ಧರ್ಮಜನಲ್ಲಿಗೆ ಮಾತ್ರ ಸರ್ವದಾ ನಾಂ ಬರಲಾರೆನು. ಕೃಷ್ಣ ಸಕಲವೋ ನೀನರಿತು ಕೌರವನ ಬಲನಿಗರದೊಳಗೆ ಗೌರವ ಸುಕುಮಾರನ ಸಗುವ ಯುದ್ಧರಂಗದ ಸುದ್ದಿಯನ್ನು ಎನ್ನ ಮುಂದೆ ಉಸಿರಿದ್ದರೆ ಮಾಡಿ ಶಿಶುವಿನನ್ನು ಘಾಸಪಡಿಸದಂತೆ ಕರೆದುಕೊಂಡು ಬರುತ್ತಿದ್ದನು. ನಿನ್ನ ಮಾಯಾ ಮಾತ್ರ ತಿಳಿಯಲಿಲ್ಲ ಗೋಪಾಲ. ಅಭಿಮನ್ಯುವಿನ ಪ್ರಾಣಕ್ಕೆ ನೀನೇ ಮೂಲ. ಜಗದೊಡೆಯ ವಿಜಯ ಎನ್ನ ಕಂದನಿಂದಲೇ ಆವರಿಸಿತು ಪರಮಾತ್ಮ. ಧರಿಸಿದ ನಿನ್ನ ಸುಜ್ಞಾನವಲ್ಲ ಹೋಯಿತು, ಎನ್ನ ಮಗನಿಂದಲೇ ಹೋಯಿತು ಪರಮಾತ್ಮ. ನಾವಿಬ್ಬರು ಇಲ್ಲದ ಸಮಯದಲ್ಲಿ ನಿನ್ನ ಮಗನು ಕೌರವರೊಡನೆ ದುರತ್ಯ ಹೋದ ವರ್ತಮಾನವನ್ನು ತಿಳಿಯದೆ ಜನಗೆ ಬರಿಗೆ ಮಾತಿನ ನಿಷ್ಠೂರದ ಪರವನ್ನು ಹೊರಿಸಿದೆಯಾ? ನಿನ್ನಗೆ ತಿಳಿಯದ ಕಾರ್ಯವು ದಾವುದಿರುವುದು ಪರಮಾತ್ಮ. ಎನ್ನ ಮೇಲೆ ಹೆಸರಗೊಂಡೆ ಹೌದು ಪರಮಾತ್ಮ. ಕೂಲಿ ಇಲ್ಲದೆ ನಿನ್ನ ರಥವನ್ನು ಕಾಲಹರಣೆ ಮಾಡುವ ಹಾಗೆ ಇಂಥ ಖಾಲಿ ಮತಗಳನ್ನು ಮಾಡಬಹುದು. ನಿಮ್ಮ ಕಷ್ಟಗಳನ್ನು ಪರಿಹರಿಸುವುದಕ್ಕೆ ಆ ದ್ವಾರಕಿಯನ್ನು ಬಿಟ್ಟು ದುಡಿಯುವವನ ಮೇಲೆ ಇಷ್ಟು ಕೋಪವಾಕ್ಯ ಪಾರ್ಥ ತಿಳಿಯದೆ ನೀನು ಮಾತನಾಡುವುದು ವ್ಯರ್ಥ. ನಿನ್ನ ಮಾಯಾಜಾಲದ ಗುಣವಲ್ಲ
ಬಲ್ಲನು. ನೀನು ಬಾಲಕನಿರುವಾಗಲೇ ತಂದೆ ತಾಯಿಯನ್ನು ಸೆರೆಮನೆಯಲ್ಲಿ ವಾಸ ಮಾಡಿಸಿದೆ. ಸೋದರ ಮಾವನಾದ ಕಂಸಾಸೂರನ ಪ್ರಾಣವನ್ನು ಕಳೆದೆ. ಭಾವ ಮೈಥುನನಾದ ರುಕ್ಮಾಂದನನ್ನು ನಿನ್ನ ಅಣ್ಣನಾದ ಬಲರಾಮನ ಕಡೆಯಿಂದ ಒಡೆಸಿದೆ. ಆಡದ ದಾರಿಯಾದ ರೇಣುಗೆ ತಲೆಯನ್ನು ಕೊಳಲೆಯಿಂದ ಈ ಪಡವಿಗಿಳಿಸಿದೆ. ಈ ಜಗತ್ತಿಗೆ ತಿಳಿದ ವಿಷಯವೇ ಕೇವಲ ಬಂಧುಗಳಿಗೆ ಮೋಸಗಾರಿಕೆಯನ್ನು ಮಾಡಿದಂತ ಮಹಾಮಹಿಮನು ನೀನು. ಯಜ್ಞೋಚಿತ ನಿನ್ನ ಸೋದರ ಅಳಿಯನಾದ ಅಭಿಮನ್ಯುವಿನ ಪ್ರಾಣವನ್ನು ಉಳಿಸುವೆಯಾನ ಮುರಹರಿ. ಯಾರಿಗೆ ತಿಳಿದದು ನಿನ್ನ ಕಪಟದ ದಾರಿ? ಸ್ವತ್ತಿನಿಂದ ಕಾಲಗಟ್ಟೆ ಬಂದ ಭಾಗದನು ಅಣ್ಣನಾದ ಬಲರಾಮನ ಕಡೆಯಿಂದ ಹೊಡಿಸಿದೆನು. ವೃಥಾಯನನ್ನು ಒಂದು ಬಾಂಧವರನ್ನು ಹತ ಮಾಡಿದವನೆಂದು ನೀನು ನಿಂದಿಸಿದರು ನನಗೆ ಮಾತ್ರವೇ ಇಲ್ಲ ಪಾರ್ಥ ಜಗತ್ಕರ್ತ. ಆದರೆ ನೀನೇಕೆ ನಿನ್ನ ತಾತನಾದ ಕಲ್ಭೀಷ್ಮನು ಕದನವೋ ಕಾದಾಡಿ ಸಂಹಾರ ಮಾಡಿದಿ? ನೀನಿಟ್ಟ ಕುತಂತ್ರವಲ್ಲವೇ ಕೃಷ್ಣ? ತಂದೆಯ ಹಿಂದನ ಕಾಂಡನಾಡುವವರನ್ನು ಯಾತಕ್ಕೆ ದಹನ ಮಾಡಿದಿ? ಅಗ್ನಿದೇವನಿಗೆ ಮಾತು ಕೊಟ್ಟ ಕಾರಣವಾಗಿ ಕೃಷ್ಣ. ನಿನ್ನ ಮನ ಬಂದಂತೆ ಮಾತನಾಡಿದರೆ ಬಲ್ಲ ಫಲವೇನು? ಆ ವಿಶ್ವಮುಡಿದ ತಕ್ಷಣ ಅದು ಯಾರ ಕಡೆಯಿಂದ ಬರಲಿದೆಯೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನಗೆ ತಿಳಿಯದ ಕಾರ್ಯವು ಧಾಮದಿರುವುದು ಪರಮಾತ್ಮ. ಅವರವರ ಕರ್ಮಾನುಸಾರವಾಗಿ ಆ ಜಡಜೋದ್ಭವನ ಬರೆದ ಲಿಖಿತಕ್ಕೆ ತಾವು ಮಾಡುವುದಿಲ್ಲ. ಅಭಿಮನ್ಯುವಿನ ಮರಣದ ಸಂಗತಿಯು ಧರ್ಮಜನತಿಗೆ ಹೋದರೆ ಸುಧನ ನಿಜ ವಿಚಾರ ತಾನೇ ತಿಳಿಯುವುದು. ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಜಿತ ಅಜ್ಞಾನವೆಂಬ ಅಂಧಕಾರಕ್ಕೆ ಸುಜ್ಞಾನವೆಂಬ ಸೂರ್ಯೋದಯನಾದ ಮುರಹರ. ಕ್ಷೀರಾಬ್ದಿಯಲ್ಲಿ ಉದ್ಭವಿಸಿದ ಲಕ್ಷ್ಮೀವರ. ನೀನು ಭುವನ ಪಕ್ಷಿಯಾಗಿಯೂ ಸರ್ವಾಂತರ್ಯಾಮಿಯಾಗಿಯೂ ಜಗದ್ವ್ಯಾಪಕನಾಗಿಯೂ ವೇದಗಳಿಗೆ ಸಿಲಕದ ಮಹಾ ಮಹಿಮನಾಗಿಯೂ ನೀನರಿಯದ ಕಾರ್ಯದಾವುದು ನೀನಿಲ್ಲದೊಡೆ ಈ ಜಗತ್ತಲ್ಲಿಹುದು. ಜಗಜ್ಜೀವ ಜಾಲಂಗಳಿಗೆ ಸೂತ್ರಧಾರಕನಾಗಿಯೂ ಅಭಿಮನ್ಯುವನನ್ನು ವೈರಿಗಳ ಕಡೆಯಿಂದ ಕೊಲ್ಲಿಸಿ ಎನ್ನ ಮುಂದೆ ಏನು ಕಾಣದವರಾಗಿ ಬೇಳುವೆಯಾ?
ಕೃಷ್ಣ, ನಿನ್ನಳಿಯನ ಧೈರ್ಯ, ಶೌರ್ಯ, ಚಾತುರ್ಯ, ಗಾಂಭೀರ್ಯಾದಿಗಳನ್ನು ನೆನೆಸಿಕೊಂಡರೆ ಕಣ್ಣಿನೊಳಗೆ ನೀರು ತನ್ನಷ್ಟಕ್ಕೆ ತಾನೇ ಉದ್ಭವಿಸಿ ಬರುವ ಅವನ ಮುಖಾರವಿಂದ ನೋಡದೆ ಇರಲಾರೆನು ನಾನೊಂದು ಕ್ಷಣ. ಕೃಷ್ಣ, ನಿನ್ನಿನ ರಾತ್ರಿ ಪಂಕ್ತಿ ಭೋಜನದಲ್ಲೇ ಅಪ್ಪ ಅಪ್ಪ ಕಪಟ ನಾಟಕನಾದ ಶ್ರೀಹರಿಯನ್ನು ಮಾತ್ರ ನಂಬಬೇಡವೆಂದು ಹೇಳಿದನಲ್ಲ, ಅವನ ಮಾತು ಈಗ ಸಹಜವಾಗಿ ತೋರಿತಲ್ಲ. ಅಯ್ಯೋ, ಅಂತ ಹಸುಕೋಸಿ ನನ್ನ ಕಳೆದುಕೊಂಡು ಕಾದಾಡಿದರೆ ಬಂದ ಫಲವೇನಿದೆ? ರುಕ್ಮಿಣೀನಾಥ ಧರ್ಮಜನಲ್ಲಿಗೆ ಮಾತ್ರ ಬರಲಾರೆನೋ ಸರ್ವದಾ. ನಿಜ ವಿಚಾರ ನಾನೇ ತಿಳಿಯುವುದು. ಗಾಂಡಿವಿ ವೃಥ ಎನ್ನಲಿಕ್ಕೆ ತೋರು. ನಿನ್ನಳಿಯನಾದ ಅಭಿಮನ್ಯುವು ಕುಂಬಿನೀಶ್ವರೊಡನೆ ಕಾದಾಡಿ ಕರಂಬುಜಗಳನ್ನು ಕಳೆದುಕೊಂಡು ನಿಂತ ಕಾಲದಲ್ಲಿ ಎನ್ನನ್ನು ಮಾತ್ರ ಎಷ್ಟು ನೆನೆಸಿದನೋ, ಎಷ್ಟು ಹಂಬಲಿಸಿದನೋ, ಎಷ್ಟು ಕಣ್ಣೀರು ಸುರಿಸಿದನೋ, ಎಷ್ಟು ಮನಮತ್ತು ನರಗಿದನೋ. ಅಯ್ಯೋ ಅಭಿಮನ್ಯುವೇ, ನಿನ್ನ ಪ್ರಾಣಹರಣಗೊಳಿಸಿದವನ ಶರವನ್ನು ಹಾರಿಸಿಬಿಡಲೇ. ಎಷ್ಟು ಬಡಿದುಕೊಂಡರೂ ಬಂದ ಫಲವೇನಿದೆ? ಹತಭಾಗ್ಯನಾದನೋ ಕೃಷ್ಣ, ಹತಭಾಗ್ಯನಾದನು. ಬರಲಿ ನೋಡೋಣ. ಯುಧಿಷ್ಠಿರನಲ್ಲಿಗೆ ಮಾರುತಿಗಿಂತ ಮುಂಚೆ ರಥವನ್ನು ಬಿಡುವ ಗೋವರ್ಧನ ಧಾರಣ ಹಿಂದಿಗೆ ಜನಗೆ ಪೂರ್ವದ್ವೇಷಿಯಾದ ಅಭಿಮನ್ಯುವಿನ ಮರಣದ ಸಮಾಚಾರವನ್ನು ಪಾರ್ಥನಿಗೆ ತಿಳಿಸಿದನು. ಮರ್ಮದಿಂದಿಪ್ಪ ನನ್ನ ಕಾರ್ಯವು ಕೈಗೂಡಿತು. ಅಭಿಮನ್ಯುವಿನನ್ನು ಉಳಿಸಬಾರದೆಂಬ ಎನ್ನ ಮನೋಭೇದೆಯು ಈಡೇರಿತು. ಇನ್ನು ಎನ್ನ ಮನಸ್ಸಿನ ಸಂಶಯವೇ ನಿವಾರಣೆಯಾಯಿತು. ಈಗ ಇವನನ್ನು ಧರ್ಮಜನಲ್ಲಿಗೆ ಕರೆದುಕೊಂಡು ಹೋಗಿ ಪುತ್ರ ಶೋಕದ ಕ್ರಾಂತಿಯನ್ನು ಬಿಡಿಸಿಕೊಂಡು ತದನಂತರ ತಮ್ಮ ವಾದಿಗಳನ್ನು ಸಂಹರಿಸುವುದಕ್ಕೆ ತಕ್ಕ ಉಪಾಯವನ್ನು ಮಾಡುವನು. ಸಾರಥಿ ತಿಳಿಯಿತೆ ನನ್ನ ಅಂತರಂಗದ ನಿಜ ಸಂಗತಿ. ಧರ್ಮಜನಲ್ಲಿಗೆ ರಥವನ್ನು ಬಿಡುಗಡೆ ಅಯ್ಯೋ ಕಮಲ ದಳ ನೇತ್ರನೇ, ಕರಿಪಾತನೇ, ನಾನು ಸಮರಂಗಮ ಮಾಡಿ ಬರುವ ಸಮಯದ ಅತಿಕ್ರಮವಾಗಿ ಅಭಿಮನ್ಯುವು ಎದುರಾಗಿ ಎನ್ನ ಸಂದನವನ್ನು ಆರಾಯಿಸಿ ಶರೀರದ ಮೂಡಿದ ತತ್ಕಾಯಗಳನ್ನು ಕಂಡು ಮನದೋರ್ಮರಿಗೆ ಮಾತನಾಡಿಸುವ ಎನ್ನ ಮನೋಬೇಸರವನ್ನು ಪರಿಹರಿಸುವ ತರುಣನು ಹಿಂದಾತಕ್ಕೆ ಬಾರದಿರನು. ಅಯ್ಯೋ ನಾನ್ ಮಂದಭಾಗ್ಯನಾದನು. ಕಂದನಾದ ಅಭಿಮನ್ಯುವು ನನ್ನ ಕೌರವರು ಕೊಂದರು ಎನ್ನ ಮನಸ್ಸಿಗೆ ಬಹು ಸಂಶಯವಾಗಿ ತೋರುತ್ತದೆ. ಲಕ್ಷ್ಮೀಪತಿ, ಸ್ವಲ್ಪ ಹೇಳೋ ಅಭಿಮನ್ಯುವಿನ ಸಂಗತಿ. ನಾರಾಯಣ, ವಿಜಯ ಬಿಡು ನಿನ್ನಯ ವಿಜಯ ನನಗೆ ತಿಳಿಯದು ನಿಜ ವಿಜಯ. ವಿಜಯ ಬಿಡು ನಿನ್ನಯ ವಿಜಯ
ಪರಮಾತ್ಮ, ನಿನ್ನ ಮಗನ ವರ್ತಮಾನವು ಏನೆಂದರೆ ಏನು ಹೇಳಿ? ನಿನ್ನಗೆ ತಿಳಿಯದ ಕಾರ್ಯವುದಾವುದಿರುವುದು ಪರಮಾತ್ಮ? ನಿನ್ನ ಮಗನು ಆಟ ಪಾಠದ ಬರದಲ್ಲಿ ನಿನ್ನನ್ನು ಮರೆತಿರುವನೋ ಏನೋ? ಇದನ್ನು ನಂಬಲಾರನ ಕೃಷ್ಣ. ಅಥವಾ ಪತ್ನಿಯರೊಂದಿಗೆ ಸುರತ ಆನಂದದಲ್ಲಿ ಮೈ ಮರೆತಿರುವನೋ ಏನೋ? ಇದನ್ನು ಸಹ ನಂಬಲಾರನ ಕೃಷ್ಣ. ಇಲ್ಲದಿದ್ದರೆ ಶತ್ರುಗಳು ನೇಮಿಸಿರುವ ದುರದಲ್ಲಿ ಕಣ್ಮರೆಯಾದನೋ ಏನೋ? ಅಯ್ಯೋ ಶ್ರೀಹರಿ, ಏನು ಮೋಸವನ್ನು ಮಾಡಿಕೊಳಿತಿ. ಜನಗೆ ಮಾತ್ರ ನಿಜ ವಿಚಾರ ಹೇಳು ಪಾರ್ಥ. ಜನಗೆ ಮಾತ್ರ ನಿಜ ವಿಚಾರ ಧರ್ಮಜನ ಕಂಡು ವಿಚಾರಿಸೋಣ ಬಲ್ಲುಣ. ಹೋಗೋಣ ನಡಿ ತಕ್ಷಣ. ಮುರಾಂತಕನೇ ಕಾಣಲಾರೆನೋ ಅಭಿಮನ್ಯುವಿನ ಮುಖವನ್ನು ಬೇಗನೆ. ತರಣಿ ತೊಲಗಿದ ಗಗನದಂತೆ ಪಂಕೇರು ಹವಿಲ್ಲದ ಸರಸಿಯಂ ಕಂಡಂತೆ ಕೇಸರಿಯ ವಿರಳಾಲಾಪವಿಲ್ಲದ ಕಾನನವು ಯಾಕೆ? ಪರಮ ತತ್ವ ನರಿಯದ ನರನ ವಿದ್ಯಾ ರಚನೆಯಂತೆ ಪಥವಿಲ್ಲದ ಮೇಲೆ ಈ ಸಂಪನ್ಮೂಲವನ್ನು ಕೊಡಬೇಕೆ? ಮುರಹರನೆ, ಅದೋ ನೋಡು, ವೇರ ನಾರಿಯರು ವೀರರಿಗಾಗಿ ರತ್ನದಾರುತಿಗಳನ್ನು ತಳೆಹಗಳಲ್ಲಿ ತಂದಿಹರು. ಆ ಚದುರುಗು ಅಭಿಮನ್ಯವಿಲ್ಲದ ಮೇಲೆ ಇವರ ಜಯದುತ್ಸವದ ಆರತಿಗಳು ಯಾರಿಗೆ ಬೇಕು? ಅಯ್ಯೋ ಮಗನೇ, ನಿನ್ನ ಸಾಹಸ ಪದಗದ ಎನ್ನ ಪಂಥ ಪರಾಕ್ರಮಕ್ಕೆ ಬೆಂಕಿ ಹಚ್ಚಿಸುತ್ತದೆ. ಎನ್ನ ಕರುದೋಳು ಮೆರೆಯುವ ಈ ಕೋದಂಡವನ್ನು ಬೇಸಾಡದೆ ಎನ್ನ ಕೋಪ ತಾಪದ ತಾಪಕ್ಕೆ ತಡೆಯದೆ ಬರರ ಚಿತ್ತ ಚಂಚಲದಿಂದ ಬೊಗಿಲ್ಲೆನ್ನುವ ಎನ್ನ ಕೋಪ ರಕ್ತದ ತಾಪಕ್ಕೆ ತಡೆಯದೆ ಎಷ್ಟು ಹೊಡೆದುಕೊಂಡರೂ ಕೊಂಡ ಫಲವೇ? ಜಲಜಾಕ್ಷಣೆ, ಪಡೆದ ಮಗುವಿನನ್ನು ಕೌರವನ ಪಡೆಗಳಿಗೆ ಅಡಗಿಸಿದ್ದೀರ. ಕಡಲ ಶಯನೇ, ನಿನ್ನ ಕಪಟವು ಯಾರಿಗೆ ತಿಳಿಯದು? ಸಾಕು ಸಾಕು, ನಿನ್ನ ಸಹವಾಸವೇ ಬಹುದೊಡ್ಡ. ಕೃಷ್ಣರಾಯ ಮಗನನ್ನು ಮಾಡ್ತೀಯೋ? ಸಾಯಿತು. ಈ ಸಮಯದಲ್ಲಿ ನಾನು ಇವನ ಹತ್ತಿರವಿರಬಾರದು. ಸತ್ಯವಿಲ್ಲಿಂದ ಕಣ್ಮರೆಯಾಗುವುದೇ